ಚಪಾತಿ ಪರೋಟ ಸಿಗುತ್ತೆ ಸರ್ ಬೆಳಿಗ್ಗೆ. ಬೋಟಿ, ಕೈಮಾ, ತಲೆ ಮಾಂಸ, ಚಿಕನ್ ಚಾಪ್ಸು, ಚಿಕನ್ ಲೆಗ್ಗು, ಮಟನ್ ಸುಕ್ಕ ಮಾಡ್ತೀವಿ. ತಾಲೂಕಲ್ ಸೂಪು, ಬಿಸಿ ತಟ್ಟೆ ಇಡ್ಲಿ, ನೀರು ದೋಸೆ, ವೈಟ್ ಚಿಕನ್ ಪಲಾವ್ ಮಾಡ್ತೀವಿ. ಮೈಸೂರು ಸ್ಪೆಷಲ್ ಅದು. ಮಂಗಳವಾರ, ಶುಕ್ರವಾರ, ಭಾನುವಾರ ಎಲ್ಲ ಚಿಕನ್ ಪಲಾವ್ ಇರುತ್ತೆ, ಗ್ರೀನ್ ಚಾಪ್ಸ್ ಇರುತ್ತೆ. ಭಾನುವಾರ ಮಟನ್ ಪಲಾವ್ ಇರುತ್ತೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ಇವತ್ತು ನಾವು ಬೆಳಗ್ಗೆ ನಾನ್ ವೆಜ್ ಟಿಫನ್ ಮಾಡೋಣ ಅಂತ ಮೈಸೂರಲ್ಲಿ DC ಆಫೀಸ್ ಹತ್ರ ಲೊಕೇಟ್ ಆಗಿರೋ RR ನಾಟಿ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ಮುಂದೆ ವಿಡಿಯೋ ತೋರಿಸ್ತಾ ಹೋಗ್ತೀನಿ, ನೋಡೋಣ ಬನ್ನಿ. ಸೊ ಇಲ್ಲಿ ನಾವು ಬಂದಿರೋದು RR ನಾಟಿ ಮನೆ. ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ ಇದು. ಸೊ ಬೆಳಗ್ಗೆ 8 ಗಂಟೆಗೆ ನಾವು ಬಂದಿದ್ದೀವಿ. ಕ್ರೌಡ್ ನೋಡ್ತಿರ್ಬೋದು ನೀವು. 8 ಗಂಟೆಗೆ ಯಾವ ಥರ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ ಜನಗಳಂತ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಕ್ರೌಡು ತುಂಬಾ ಇದೆ. ಸೊ ಈಗ ಇಡ್ಲಿ ಟೇಸ್ಟ್ ಮಾಡ್ತಿದ್ದೀವಿ. ಇಡ್ಲಿ ಮತ್ತು ಇದು ಬೋಟಿ ತೊಗೊಂಡಿದ್ದೀವಿ. ಎರಡು ಒಳ್ಳೆ ಕಾಂಬಿನೇಷನ್ ಇಲ್ಲಿ. ಸೊ ಇಡ್ಲಿ ಮತ್ತು ಬೋಟಿ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಈಗ. ಇಡ್ಲಿ ಅಂದರೆ ತುಂಬ ಸಾಫ್ಟಾಗಿದೆ. ಜೊತೆಗೆ ಆ ಬೋಟಿ ಕೂಡ ಒಳ್ಳೆ ಕಾಂಬಿನೇಷನ್ ಕೊಡ್ತಾಯಿದೆ. ಸೊ ನೆಕ್ಸ್ಟು ಇದು RR ನಾಟಿ ಮನೆದು ಇಲ್ಲಿದು ಫೇಮಸ್ ಮಟನ್ ಬಿರಿಯಾನಿ. ಸೊ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸೊ ನೋಡಿ ಮಟನ್ ಬಿರಿಯಾನಿ ಫಸ್ಟ್ ಒಂದು ಟೇಸ್ಟ್ ಮಾಡೋಣ. ತುಂಬ ಸಾಫ್ಟಾಗಿ ಕುಕ್ ಆಗಿದೆ, ನೀಟಾಗಿ ಬೆಂದಿದೆ, ಕಾಳು ಥರ ಎಲ್ಲ ಏನೂ ಇಲ್ಲ. ಸಕ್ಕ ಟೇಸ್ಟಾಗಿದೆ. ಮಸಾಲೆ ಎಲ್ಲ ತುಂಬ ಕನ್ವೀನಿಯೆಂಟ್ ಆಗಿದೆ. ತುಂಬ ಜಾಸ್ತಿ ಮಸಾಲೆ, ತುಂಬ ಜಾಸ್ತಿ ಖಾರ ಆ ಥರ ಏನೂ ಇಲ್ಲ. ಸೊ ಪೀಸ್ ತೊಗೊಂಡು ಪೀಸ್ ಜೊತೆಗೆ ಸ್ವಲ್ಪ ರೈಸ್ ತೊಗೊಂಡು ಅದನ್ನ ಸ್ವಲ್ಪ ಸಾಂಬಾರಲ್ಲಿ ಡಿಪ್ ಮಾಡ್ಕೊಂಡು ಒಂದು ಟೇಸ್ಟ್ ಮಾಡೋಣ. ಒಂದು ನೀರು ದೋಸೆ ಹಾಫ್ ಕೈಮಾ. ಎಷ್ಟು ನೀರು ದೋಸೆ ಮತ್ತು ಕೈಮಾ ಆರ್ಡ್ರ್ ಮಾಡ್ತಿದ್ದೀನಿ. ಸೊ ಒಂದು ನೀರು ದೋಸೆ ಕೊಡ್ತಿದ್ದಾರೆ, ಜೊತೆಗೆ ಕೈಮಾ ಕೊಡ್ತಾ ಇದ್ದಾರೆ. ಟೇಸ್ಟ್ ಮಾಡೋದು ಹೆಂಗಿದೆ ಅಂತ. ಸೊ ನೆಕ್ಸ್ಟು ನೀರು ದೋಸೆ ಮತ್ತು ಕೈಮಾ ಆರ್ಡ್ರ್ ಮಾಡಿದ್ದೆ. ನೀರು ದೋಸೆ ಕೈಮಾ ಹೆಂಗಿದೆ ಟೇಸ್ಟ್ ಮಾಡಿ ನೋಡೋಣ. ನೀರು ದೋಸೆಗೂ ಕೈಮಾ ಒಳ್ಳೆ ಕಾಂಬಿನೇಷನ್ನು. ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ತುಂಬಾ ಚೆನ್ನಾಗಿದೆ. ಇಲ್ಲೋಗಿ ನಾವು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕೈಮಾ, ಬೋಟಿ ಮತ್ತು ನೀರು ದೋಸೆ ಮತ್ತು ಇಡ್ಲಿ ಇಷ್ಟು ಟೇಸ್ಟ್ ಮಾಡಿದ್ವಿ. ಎಲ್ಲ ಐಟಮು ಆಲ್ಮೋಸ್ಟ್ ಚೆನ್ನಾಗಿತ್ತು. ಯಾವುದೂ ಚೆನ್ನಾಗಿಲ್ಲ ಅಂತೇನಿಲ್ಲ. ಸೊ ಎಲ್ಲರೂ ಸಲ ಬಂದು ಟ್ರೈ ಮಾಡ್ಬೋದು. ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಸೊ ಇದು ಮಟನ್ ಸುಕ್ಕ. ಹಾಂ ಸರಿ ಕಣಪ್ಪ, ತೆಗೆದ ಮಾಡೋಣ ಅವನು. ಸೊ ಇದು ನೋಡಿ ಲೆಗ್ ಸೂಪು. ಲೆಗ್ಗಲ್ಲಿ ಸೂಪ್ ಮಾಡ್ಕೊಂಡು ಸಪ್ರೇಟ್ ಲೆಗ್ ಮಡಗಿರೋದು. ಇಲ್ಲಿ ಬೋಟಿ, ನೋಡಿ ಚಿಕನ್ ಲೆಗ್ ಕೂಡ ಸಿಗುತ್ತೆ. ಚಿಕನ್ ಲೆಗ್ ಸೊ ಫೈನಲ್ ಆಗಿ ಇಷ್ಟೆಲ್ಲ ತಿಂದಮೇಲೆ ಸ್ವಲ್ಪ ಒಂದು ಸೂಪ್ ತಗೋಣ ಅಂತ ಮಟನ್ ಸೂಪ್ ತೊಗೊಂಡಿದ್ದೀವಿ. ಮಟನ್ ಲೆಗ್ ಸೂಪು ಟೇಸ್ಟ್ ಮಾಡೋದು ಹೆಂಗಿದೆ ಅಂತ. ಮಟನ್ ಸೂಪ್ ತುಂಬ ಚೆನ್ನಾಗಿದೆ. ಎಲ್ಲ ಐಟಮು ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಬಂದು ಮಸ್ಟ್ ಟ್ರೈ ಮಾಡಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವರ್ಷ ಮಾಡ್ತೀರಾ ಸರ್ ಅಂಗಡಿಯಲ್ಲಿ? ಸರ್ ಇಲ್ಲಿ 3 ವರ್ಷ ಆಯಿತು. 3 ವರ್ಷ ಆಯಿತು. ಸರ್ ನಿಮ್ಮಲ್ಲಿ ಏನೇನು ಸ್ಪೆಷಲ್ ಸಿಗುತ್ತೆ? ನಮ್ಮದು ಮಾರ್ನಿಂಗ್ ಬಂದು ತಾಲೂಕಲ್ ಸೂಪು, ಬಿಸಿ ತಟ್ಟೆ ಇಡ್ಲಿ, ನೀರು ದೋಸೆ, ವೈಟ್ ಚಿಕನ್ ಪಲಾವ್ ಮಾಡ್ತೀವಿ. ಮೈಸೂರು ಸ್ಪೆಷಲ್ ಅದು. ಹಾಂ ಸರ್. ವೈಟ್ ಚಿಕನ್ ಪಲಾವು. ಹಾಂ ಸರ್. ಮತ್ತು ಚಪಾತಿ ಪರೋಟ ಸಿಗುತ್ತೆ ಸರ್ ಬೆಳಿಗ್ಗೆ. ಬೋಟಿ, ಕೈಮಾ, ತಲೆ ಮಾಂಸ, ಚಿಕನ್ ಚಾಪ್ಸು, ಚಿಕನ್ ಲೆಗ್ಗು, ಮಟನ್ ಸುಕ್ಕ ಮಾಡ್ತೀವಿ. ಓಕೆ. ಬೆಳಿಗ್ಗೆ ಮಾರ್ನಿಂಗ್ ಐಟಮು. ಹಾಂ ಸರ್. ಆಫ್ಟರ್ನೂನ್ 12 o'clock ಮೇಲೆ ವೈಟ್ ರೈಸು ಮತ್ತು ಚಿಕನ್ ಬಿರಿಯಾನಿ. ಇದು ನೋಡಿ ಚಿಕನ್ ಬಿರಿಯಾನಿ.
ಆಫ್ಟರ್ ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರು, ಚಿಲ್ಲಿ ಚಿಕನು, ಹ್ಞೂ ಮತ್ತೆ ಡ್ರ್ಯಾಗನ್ ಚಿಕನ್ ಅಂತ ಮಾಡ್ತೀವಿ, ಸ್ಪೆಷಲ್ ಐಟಮ್ ಅದು. ಮತ್ತೆ ಗುಂಡ್ಕಾಯಿ ಲಿವರ್ ಮಾಡ್ತೀವಿ, ಓಕೆ. ಕಬಾಬು ಲಾಲಿಪಾಪ್ ಇರುತ್ತೆ. ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್? ಬೆಳಿಗ್ಗೆ ಎಕ್ಸಾಕ್ಟಾಗಿ 8 o'clock ಓಪನ್ ಇರುತ್ತೆ, ಓಕೆ. 4 ಗಂಟೆಗೆ ಕ್ಲೋಸ್ ಆಗುತ್ತೆ. 4 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್. ರಜಾ ಅಂತ ಯಾರು ಮಾಡ್ತೀರಾ? ಮಂಡೇ ಹಾಲಿಡೇಸ್, ಮಂಡೇ ಹಾಲಿಡೇ, ಅದು ಬಿಟ್ಟರೆ ಬಾಕಿ ದಿನ ಇರುತ್ತೆ. ಎಲ್ಲ ದಿವಸನೂ ಇರುತ್ತೆ. ಅಂದರೆ ದಿವಸ ಡಿಫ್ರೆಂಟ್ ಐಟಮ್ ಇರುತ್ತೆ. ಓಕೆ ಸರ್. ಮಂಗಳವಾರ, ಶುಕ್ರವಾರ, ಭಾನುವಾರ ಎಲ್ಲ ಇದು ಚಿಕನ್ ಪಲಾವ್ ಇರುತ್ತೆ, ಗ್ರೀನ್ ಚಾಪ್ಸ್ ಇರುತ್ತೆ. ಹಾಂ ಸರ್. ಭಾನುವಾರ ಮಟನ್ ಪಲಾವ್ ಇರುತ್ತೆ. ಹ್ಞೂ ಮಂಗಳವಾರ, ಬುಧವಾರ ಮಟನ್ ಪೆಪ್ಪರ್ ಇರುತ್ತೆ. ಶುಕ್ರವಾರ, ಭಾನುವಾರ ಮಟನ್ ಸುಕ್ಕ ಮಾಡ್ತೀವಿ. ಹಾಂ ಸರ್. ಮತ್ತು ನಮ್ದು ಇನ್ನೊಂದು ಹೋಟ್ಲ್ ಇದೆ RTO ಹತ್ರ. ಹಾಂ ಸರ್. ಅಲ್ಲಿ ಎಲ್ಲ ದಿವಸ ಸಿಗುತ್ತೆ. ಅಲ್ಲಿ ಮಟನ್ ಚಾಪ್ಸು, ಮಟನ್ ಪೆಪ್ಪರು, ಮಟನ್ ಎಲ್ಲ ಐಟಮು, ಫಿಶ್ ಐಟಮ್ ಎಲ್ಲ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಾವು ಟೇಸ್ಟ್ ಮಾಡೋದು ಹೆಂಗಿದೆ ಅಂತ ಟೇಸ್ಟ್ ಮಾಡ್ತೀನಿ ಸರ್. ಬನ್ನಿ ಸರ್. ಥ್ಯಾಂಕ್ ಯು ಸರ್. ಚಿಕನ್ ಅಂತ ಇದು ಮಧ್ಯಾಹ್ನ ಮಾತ್ರ ಮಾಡೋದು. ಡ್ರೈ ಫ್ರೂಟ್ ಹಾಕಿ ಮಾಡ್ತೀವಿ, ಬೇಬಿ ಗೋಡಂಬಿ ಮತ್ತೆ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ. Okay. ನೀರು ದೋಸೆ ಮತ್ತೆ ಮುದ್ದೆಗೆಲ್ಲ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತೆ ಹೆವಿ ಫಾಸ್ಟ್ ಮೂವಿಂಗ್ ಆಗುತ್ತೆ ಸರ್. ನೀರು ದೋಸೆಗೆ, ಮುದ್ದೆಗೆ ಮತ್ತೆ ಚಪಾತಿ ಪರೋಟಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ಟೇಸ್ಟ್ ಇದು. ಓಕೆ. ಇದು ಪೆಪ್ಪರ್ ಚಿಕನ್ ಅಂತ. ಇದು ಪೆಪ್ಪರ್ ಚಿಕನ್ ಹಾಂ ಸರ್. ಮುದ್ದೆಗೆ, ಗೀ ರೈಸ್ಗೆ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀರು ದೋಸೆಗಂತೂ ಬೆಸ್ಟ್ ಕಾಂಬಿನೇಷನ್ ಸರ್ ಪೆಪ್ಪರ್ ಚಿಕನ್. ಓಕೆ ಸರ್.